ರಿಷಿ ಸರ್, ಸಪ್ಪಗಿರಬೇಡಿ ಕಮಲಿ ಅವರೇ. ನಮ್ಮ ದುಃಖ ಅನಿಕಂಗೆ ಕಾಣಿಸ್ದೇ ಇರ್ಬೋದು, ಆದರೆ ನಮ್ಮ ಮಾತುಗಳಲ್ಲಿ ಕೇಳಿಸುತ್ತೆ. ನಾವೆಷ್ಟು ಪಾಸಿಟಿವ್ ಆಗಿರ್ತೀವೋ ಅವಳಿಗೆ ಅಷ್ಟು ಭರವಸೆ ಇರುತ್ತೆ. ಕಮಲಿ, ಕಮಲಿ, ಕಮಲಿ ಸರ್, ಅನಿಕಾ ಯಾಕೆ ಹಿಂಗೆ ಕೂಗತ್ತಾವಳೆ? ಬನ್ನಿ ನೋಡೋಣ. ಏನಾಯ್ತು ಅನಿಕಾ? ಏನನ್ನ ಬೇಕಿತ್ತಾ? ಕಮಲಿ, ಮಧ್ಯದ ವಿಂಡೋ ಕ್ಲೋಸ್ ಮಾಡು, ಗಾಳಿ ಬರ್ತಿದೆ. ಅನಿಕಾ, ಮಧ್ಯದ ವಿಂಡೋಯಿಂದನೇ ಗಾಳಿ ಬರ್ತಿದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಓ ರಿಷಿ, ನೀನಿನ್ನೂ ಹೋಗಿಲ್ವಾ? ಅದು ರಿಷಿ, ಮಧ್ಯ ವಿಂಡೋನೇ ಆವಾಗ ಓಪನ್ ಆಗೋಗುತ್ತೆ, ಸೊ ಅದಕ್ಕೆ ಹೇಳಿದೆ. ಅನಿಕಾ, ವಿಂಡೋ ಕ್ಲೋಸ್ ಮಾಡಿದ್ದೀನಿ. ಥ್ಯಾಂಕ್ ಯು ಕಮಲಿ, ಥ್ಯಾಂಕ್ಸ್ ರಿಷಿ. ರಿಷಿ, ನೀನಿನ್ನೂ ಹೊರಟಿಲ್ವಾ? ಈಗ ಹೊರಟೆ ಕಮಲಿ ಅವರೇ, ಬರ್ತೀನಿ. ಅನಿಕಾ ಬಾಯ್. ಸಿ ಯು ರಿಷಿ. ಓ ಸಾರಿ, ಇನ್ಮೇಲೆ ಸಿ ಯು ಅನ್ನೋಕ್ಕಾಗಲ್ಲ. ಬಾಯ್ ರಿಷಿ. ಹಲೋ ರಚನಾ, ಈಗ ಕಾಣ್ತೈತಾ? ನೀನ್ ಕಾಣ್ತಿದ್ಯಾ ಕಣಪ್ಪ. ಅನಿಕಂಗೀಗ ಕಾಣ್ತಿದ್ಯಾ ಇಲ್ವಾ ಅನ್ನೋದೇ ಡೌಟ್ ನಂಗೆ. ಯಾಕೋ ನೀವು ಹೇಳ್ತಿರೋದ್ರ ಮೇಲೆ ನಂಬಿಕೆನೇ ಬರ್ತಿಲ್ಲ ರಚನಾ. ಅಲ್ಲ, ಅವಳು ನಾಟಕ ಆಡಿ ಇದ್ರಾಗ ಏನ್ ಸುಖ ಐತೆ? ಅದೇ ಅವಳ ಬುದ್ಧಿವಂತಿಕೆ. ಹೀಗ್ ಮಾಡಿದ್ರೆ ಯಾರಿಗೂ ಡೌಟ್ ಬರಲ್ವಲ್ಲ. ಹ್ಞೂ, ಅದು ದಿಟಾನೇ. ನಿಂಗೆ ಈ ಅನಿಕನ್ನ ಸಲೀಸಾಗಿ ನಂಬಕ್ ಹಾಕಿಲ್ಲ. ಏ, ನಾನೇ ಕಣ್ಣಾರೆ ನೋಡಿದ್ನಲ್ಲ. ಸರಿ, ನೀವ್ ಹೇಳಿದ್ದೆ ಸರಿ ಅಂತ ಅನ್ಕೊಳ್ಳುಮ್ಮ. ಅವಳು ಯಾಕೆ ಈ ಎಸೆದಾಗ ನಾಟಕ ಆಡ್ಬೇಕು? ಅದ್ರ ಬದಲು ನನ್ ಕಣ್ಣು ಹೋಗಿದ್ದಕ್ಕೆ ಕಮಲಿನೋ ಅಥವಾ ನಿಂಗೇನೇ ಕಾರಣ ಅಂತೀವಳಿ. ಬ್ಯಾರೇನೆ ನಾಟಕ ಆಡ್ಬೋದಾಗಿತ್ತು. ಏಯ್, ನೀನಾ ನಿಂಗೆ ಈ ಥರ ಮಾತಾಡ್ತಿರೋದು? ಯಾಕ್ಲಾ? ಅಲ್ಲ, ಅನಿಕಾ ಅಂದ್ರೆ ಮೊದಲು ಸೆರ್ಗನ್ನ ಸೊಂಟಕ್ಕೆ ಸಿಕ್ಕಾಕ್ಸ್ಕೊತಿದ್ದೆ. ಈಗ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಲ್ಲ, ಅದಕ್ಕೆ. ಅಯ್ಯೋ, ಸಪೋರ್ಟ್ ಎಲ್ಲ ಏನಿಲ್ಲ. ಈಗ ನಮ್ಮ ಮನ್ಯಾಗೆ ಯಾರ್ಗಾನ ಹಿಂಗಾಗಿದ್ರೆ ಯಪ್ಪ ನೆನ್ಸ್ಕೊಂಡ್ರೇನೆ ಸ್ಯಾನೆ ದಿಗ್ಲಾಯ್ತೈತೆ. ಅದಕ್ಕೆ ಹೇಳ್ದೆ. ನೀನ್ ಅನುಕಂಪ ಸರಿನೇ ನಿಂಗೆ, ಆದ್ರೆ ರಚನೆನ್ ಮಾತನ್ನ ಕಡೆಗಣ್ಸಕ್ ಆಗಕ್ಕಿಲ್ಲ. ಹೌದು, ಕಡೆಗಣ್ಸಕ್ ಆಗಕ್ಕಿಲ್ಲ. ಏನೋ ಯೋಚನೆ ಮಾಡ್ತಿದ್ಯಾ? ಅಲ್ಲ, ನೀವ್ ಹೇಳ್ತಾ ಇರೋದಕ್ಕೂ ಇವತ್ತು ರಿಷಿ ಸರ್ ಅನಿಕನ್ ಸಮಾಧಾನ ಮಾಡೋವಾಗ್ಲೂ ಅವಳು ರಿಷಿ ಸರ್ನ ಸರಿಯಾಗಿ ತಪ್ಕೊಂಡಿದ್ಲು. ಆಗ್ಲೂ ಅವಳೇನ ನಾಟಕ ಮಾಡೋಳ ಅಂತ. ಹಾಗೇನಾದ್ರೂ ಇದ್ರೆ ಅನಿಕನ್ ಪ್ಲಾನು ರಿಷಿ ಅಣ್ಣನ ಮತ್ತೆ ಕಮಲಿನ ಬೇರೆ ಮಾಡೋದೇ ಆಗಿರುತ್ತೆ. ಹ್ಞೂ, ಅದಕ್ಕೆ ನಾವು ಬಿಡಬಾರ್ದು. ಹಂಗೇನಾನ ಇದ್ರೆ ನಾನೇ ದಿಟ್ಟವಾಗ್ಲೂ ಅವಳು ಕಣ್ಗುಡ್ಡೆ ಕಿತ್ತು ಕೈ ಕೊಡ್ತೀನಿ ಆಟೆಯ. ಸರಿ, ಇಡ್ತೀನಿ.
ಇಂಥ ಸಮಯದಾಗೆ ನಿನ್ ಮನಸ್ಥಿತಿ ಹೆಂಗಿರ್ತೈತೆ ಅಂತ ನನ್ನಿಂದ ಊಹಿಸ್ಕೊಳಕ್ಕೂ ಆಯ್ತಿಲ್ಲ ಅನಿಕಾ. ನನ್ನಿಂದ ಏನ್ ಸಹಾಯ ಮಾಡಕ್ಕಾಯ್ತಾಯ್ತೋ ಶಕ್ತಿ ಮೀರಿ ನಾನು ಮಾಡ್ತೀನಿ. ಅನಿಕಾ ಎದ್ದೇಳ ಅನಿಕಾ, ಕಾಪಿ ತಂದಿದ್ದೀನಿ, ಇದೋ ಕುಡಿ. ನಂಗೆ ಬೇಡ. ಸರಿ, ನಿಂಗೆ ಕಾಪಿ ಬೇಡ ಅಂದ್ರೆ ಬಾ, ನಾವಿಬ್ರು ಇಲ್ಲೇ ಲಾನಲ್ಲಿ ವಾಕಿಂಗ್ ಮಾಡ್ಕೊಂಬರಮ್ಮ. ಪ್ಲೀಸ್ ಹೋಗು ಕಮಲಿ, ನನ್ನ ಸಿಚುವೇಶನ್ ನಿಂಗೆ ಅರ್ಥ ಆಗಲ್ಲ. ಅನಿಕಾ, ನೀನು ಹಿಂಗೆ ಮನೆಗೆ ಕಂಡ್ರೆ ನಿನ್ನ ಮನಸ್ಸು ಏನೇನೋ ಯೋಚನೆ ಮಾಡ್ತೈತೆ. ಎದೇಳ ಅನಿಕಾ, ನಾನು ನಿನ್ನ ಜೊತೆಗೆ ಬರ್ತೀನಿ, ಬಾ. ಅನಿಕಾ, ಅನಿಕಾ ಅಲ್ಬೇಡ ಕಣಬಿ. ನೀನ್ ಬಂದ್ ಎಚ್ಚೋವರೆಗೂ ನನ್ ಕಣ್ ಕಾತಿಲ್ಲ ಅಂತ ಮರ್ತೇ ಬಿಟ್ಟಿದೆ ಕಮಲಿ. ಕನ್ಸಲ್ಲಿ ನಾನು, ನಮ್ಮನೆ, ನೀನು ಎಲ್ರೂ ಕಾಣ್ತಿದ್ರಿ. ನಾನಿನ್ ಮುಂದೆ ಜೀವನ ಪೂರ್ತಿ ಬರೀ ಕನ್ಸಲ್ಲಿ ಮಾತ್ರ ನೋಡಕ್ಕಾಗೋದ ಕಮಲಿ? ಹಂಗನ್ಬೇಡ ಅನಿಕಾ, ಆದಷ್ಟು ಬೇಗ ಒಳ್ಳೆ ಡಾಕ್ಟ್ರನ್ನ ನೋಡಿ ನಿಂಗೆ ದೃಷ್ಟಿ ಬರೋ ಥರ ಮಾಡುಮ್ಮ. ನೀ ಯೋಚನೆ ಮಾಡಬೇಡ. ನೀ ಎದ್ದೇಳು, ನಿನ್ಗೇನು ಬೇಕೋ ನಾನು ಜೊತೆಗಿದ್ದು ಮಾಡ್ತೀನಿ. ನೀನ್ ನನ್ನ ಜೊತೆನೇ ಇರ್ತೀಯ ಕಮಲಿ? ಹ್ಞೂ ಅನಿಕಾ, ನಾನು ನಿನ್ನ ಜೊತೆಗೆ ಇರ್ತೀನಿ. ನಾನು ನಿನ್ನ ಕಣ್ಣಾಗಿರ್ತೀನಿ. ಅಳ್ಬೇಡ. ನಿನ್ನ ಕಣ್ಣಾಗೆ ನೀರು ಬಂದ್ರೆ ಅಕ್ಕನಾಗಿ ನಾನು ಸೋತಂಗೆ. ಇಂಥ ಸಮಯದಾಗ ಜೊತೆಗೆ ನಿಂತಿಲ್ಲ ಅಂದ್ರೆ ಒಂದೇ ಮನೆಯವರು ಅಂತ ಅನ್ನಕ್ಕಾಯ್ತದ? ಕಮಲಿ, ನಿನ್ ಮಾತು ಕೇಳ್ತಿದ್ರೆ ಏನೋ ಒಂಥರ ಧೈರ್ಯ ಬರ್ತಿದೆ. ಕಮಲಿ, ನಾನು ಬಾತ್ರೂಮ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ? ಹ್ಞೂ ಅನಿಕಾ, ಕರ್ಕೊಂಡೋಯ್ತೀನಿ, ಇರು. ಅಯ್ಯೋ ಅಯ್ಯೋ, ಈ ರೂಮ್ನಾಗೆ ಅಟ್ಯಾಚ್ ಬಾತ್ರೂಮೇ ಇಲ್ವಲ್ಲ? ಆನ್ಲೈನ್ ಕ್ಲಾಸ್ ಇದೆ, ಯಾಕೆ? ಏನಿಲ್ಲ, ನೀನು ಹೀಗೆ ರೆಡಿ ಆಗಿದ್ದು ನೋಡಿ ನಾನು ಬೇರೆ ಏನೋ ಅಂದ್ಕೊಂಡೆ. ಬೇರೇನೋ? ಅದು ಅನಿಕಂಗೆ ಹೀಗಾಯ್ತಲ್ಲ, ಪಾಪ ನೋಡಕ್ಕೆ ಹೋಗ್ತಿದ್ದೇನೋ ಅಂತ ಅಂದ್ಕೊಂಡೆ. ನಿನ್ನ ಮಾತಲ್ಲಿ ವ್ಯಂಗ್ಯ ಕಾಣಿಸ್ತಿದೆ ರಚನಾ. ಇದು ತಮಾಷೆ ವಿಷಯ ಅಲ್ಲ. ನಾನು ಕ್ಲಾಸ್ ಮುಗಿಸ್ಕೊಂಡು ಹೊರಡ್ತೀನಿ, ನೀ ಹೊರಡು. ನಾನೇನು ತಮಾಷೆ ಮಾಡ್ತಿರ್ಲಿಲ್ಲ, ಸುಮ್ಮನೆ ಕೇಳಿದೆ. ಸರಿ, ನೀನು ಮುಗಿಸ್ಕೊ. ಅರೆ, ಇದೇನಿದು ಎರಡೆರಡು ಫೋನು? ಮೊದಲೆಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಕೂಗಾಡ್ತಿದ್ದೆ. ಹೇ, ಇದು ಅನಿಕಾದು, ನನ್ನ ಹತ್ರನೇ ಉಳ್ಕೊಂತು. ಅನಿಕಾದ? ಇರು, ಏನೇನು ಸೀಕ್ರೆಟ್ ಇಟ್ಟಿದ್ದಾಳೆ ನೋಡೋಣ. ಏಯ್, ಸೆನ್ಸ್ ಇಲ್ವನಿಗೆ? ಬೇರೆಯವ್ರ ಮೊಬೈಲ್ ಏನಕ್ಕೆ ನೋಡಬೇಕು? ನೀನು ಸುಮ್ಮನೆ ಹೋಗು, ನಂಗೆ ಡಿಸ್ಟರ್ಬ್ ಮಾಡಬೇಡ.
ಅನಿಕನು ಫೋನ್ ಕೇಳಿಲ್ಲ. ನಾನೇ ಹೋಗ್ಕೊಟ್ಟು ಬರ್ತೀನಿ. ಊರ್ಮಿಳಾ, 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 ನಿನ್ ಸಂಕಟ ಏನು ಅಂತವ ನನಗೆ ಸಂದಾಗ ಅರ್ಥ ಆಯ್ತದೆ. ತಾಯಾದಳು ಎಲ್ಲದೂ ಸಹಿಸ್ಕೊಳಕ್ಕಿಲ್ಲ. ವಯಸ್ಸಿಗೆ ಬಂದ ಹೆಣ್ಮಗಳು ಇಂಥ ಪರಿಸ್ಥಿತಿಲಿದ್ರೆ ಹೆತ್ತ ಕರುಳಿನ ಸಂಕಟ ಪ್ರತಿ ಕ್ಷಣನೂ ನರಕ ಇದ್ದಂಗೆ ಇರ್ತದೆ. ಇವ್ರತವ ನಾನು ಬೇರೆ ಮಾತಾಡ್ತೀನಿ ನೋಡೋರ್ ಮೇಲೆ. ಈ ಊರಲ್ಲಿ ಆಗ್ಲಿಲ್ಲ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ದೊಡ್ಡ ಡಾಕ್ಟರ್ ತಮ್ಮ ತೋರ್ಸೋಣ. ಅದು ಏಟನ ಖರ್ಚಾಗ್ಲಿ, ಅವನ್ನ ಒಳ್ಳೆ ಡಾಕ್ಟರ್ ತಕ್ಕೆ ತೋರ್ಸಮ್ಮ. ನಮಗೆ ದೇವರು ಯಾವುದನ್ನು ಕಡಿಮೆ ಮಾಡಿಲ್ಲ ಅಲ್ವಾ? ನೋಡು, ನನಗೆ ಕಮಲಿ ಬ್ಯಾರೆ ಅಲ್ಲ, ಅನಿಕ ಬ್ಯಾರೆ ಅಲ್ಲ. ಅನಿಕನುವೆ ನನಗೆ ಮಗಳಿದ್ದಂಗೆಯ. ನೀನೇ ನನಗೆ ಹೇಳೋದು. ಮಾಡೋದೆಲ್ಲ ಮಾಡಿಬಿಟ್ಟು ಕೆಡ್ಸೋದೆಲ್ಲ ಕೆಡ್ಸ್ಬಿಟ್ಟು ಬದುಕೇ ಹಾಳಾಗಿರ್ಬೇಕಾದ್ರೆ ಅದನ್ನ ಸರಿಪಡಿಸೋ ನಾಟಕ ಬೇರೆ, ಔದಾರ್ಯ ಬೇರೆ. ಯಾಕೆ ಯಾಕೆ ಬೇಕು? ನೋಡು ಊರ್ಮಿಳಾ, ನಮಗೆ ಕಷ್ಟ ಅಂತ ಬಂದಾಗ ಅದು ಏಟೇ ಮನಸ್ತಾಪ ಇದ್ರೂ ಅದನ್ನೆಲ್ಲವನ್ನು ಮರೆತು ಮನೆಯರೆಲ್ಲ ಒಂದಾಗಬೇಕು ಊರ್ಮಿಳಾ. ನೋಡು, ನಾವೆಲ್ಲ ಒಂದೇ ಕುಟುಂಬದವರು. ನನ್ನ ತಪ್ಪು ಐತೆ ಅಂತವ ನನಗೆ ಗೊತ್ತೈತೆ. ಅದಕ್ಕೆ ನಾನು ಸಾನೆ ಪಶ್ಚಾತ್ತಾಪನೂ ಪಟ್ಟಿವ್ನಿ. ಹಿಂಗೆಲ್ಲ ಆದ್ಮ್ಯಾಕೆ ಬರೀ ಕಣ್ಣೇ ಅಲ್ಲ, ನನ್ನ ಪ್ರಾಣನ ಯಾಕೆ ತಗಲಿಲ್ಲ ಅಂತವ ಆ ದೇವ್ರ ತವ ಸಾನೆ ಸಾರಿ ಕೇಳ್ಕೊಂಡಿವ್ನಿ. ಊರ್ಮಿಳಾ, ಆಗ್ಲೇ ಅನಿಕಾ ಸಾನೆ ನೊಂದವಳೆ. ನೀನು ಎತ್ತ ತಾಯಿಯಾಗಿ ಅವಳಿಗೆ ಧೈರ್ಯ ಹೇಳೋದು ಬಿಟ್ಬಿಟ್ಟು ಹಿಂಗಾದ್ರೆ ಪಾಪ ಅವಳಿಗೆ ನಿಂತು ನೆಲನೇ ಕುಸ್ತಂಗ ಆಯ್ತದೆ. ಅವಳ ಆರೋಗ್ಯ ಮನಸ್ಥಿತಿ ಇನ್ನು ಅದಕ್ಕಿರ್ತದೆ ಊರ್ಮಿಳಾ. ಏನು ನಿನ್ನ ಡ್ರಾಮಾ ಎಲ್ಲ ನಮ್ಮ ಮುಂದೆ ಇಟ್ಕೋಬೇಡ, ಅರ್ಥ ಆಗ್ತಿದ್ಯಾ? ನೀನು ಏನೇ ಆದ್ರೂ ನಮ್ಮ ಮನಿಕಾಗೆ ಮಲ್ತಾಯಿನೇ, ನನ್ನ ಮಗಳು ಊರ್ಮೆಗೆ ಸೌತಿನೇ. ಇಷ್ಟೆಲ್ಲ ಗೊತ್ತಾದ್ಮೇಲೂ ಎಲ್ಲಿ ಬಿಡ್ತೀಯ ನೀನು ಹಳ್ಳಿ ಗುಗ್ಗು ಹಾಳು ಬುದ್ಧಿ? ಕಾಮಿನಿ ಅವರೇ, ಹಾಗೆಲ್ಲ ಮಾತಾಡಬೇಡಿ. ಮಾನವ ಮೆಚ್ಚಕ್ಕಿಲ್ಲ. ನೀವೇನೇ ಅಂದ್ರೂ ಊರ್ಮಿಳಾ ನನ್ನ ತಂಗಿನೆಯ, ಅನಿಕಾ ನನ್ನ ಮಗಳೆಯ. ಊರ್ಮಿಳಾ, ನಿನ್ನ ಹಿಂಗೆ ನೋಡಕ್ ನನಗೆ ಇಷ್ಟ ಇಲ್ಲ. ನಿನಗೆ ನಂತವ ಏನಾನ ಮಾತಾಡಕ್ಕೈತಾ? ನೋ ಮಾಮ್, ಮಾತಾಡೋಕ್ಕೇನು ಇಲ್ಲ, ಏನು ಪ್ರಶ್ನೆ ಇಲ್ಲ. ಏನು ಏನ್ ಮುಖ ನೋಡ್ಕೊಂಡು ನಿಂತ್ಬಿಟ್ಟೆ ಹಾಗೇನೆ? ನಿನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ ಅಂದವ್ರ ಮುಂದೆ ಈ ಡ್ರಾಮಾ ಕಂತೆ ಪುರಾಣ ಯಾವುದು ಬೇಕಾಗಿಲ್ಲ. ನಾನು ಹೊರಗಡೆ ಹೋಗೋ ಅನ್ನಕ್ ಮುಂಚೆ ಸುಮ್ಮನೆ ಹೋಗ್ತಾ ಇದ್ದೆ. ರೆಡಿ ಎಂದೆ? ಕಾಮಿನಿ ಅವರೇ, ನನ್ನ ಮಾತು ಹೊಸಿ ಕೇಳಿ. ನಾನು ಊರ್ಮಿಳಂಗೆ ಸಮಾಧಾನ ಮಾಡ್ತೀನಿ. ನೋಡಿ, ಹಿಂಗೆಲ್ಲ ಆಗಿರೋದಕ್ಕೆ ನನಗೂ ಸಾನೆ ಬೇಸರ ಐತೆ. ನೀವು ಹಿಂಗೆಲ್ಲ ಮಾಡಿ ನನ್ನ ಮನಸ್ಸಿಗೆ ಇನ್ನೂ ನೋವು ಮಾಡಬೇಡಿ. ಪಾಪ ನಡಿಯ ಅಚ್ಚೆ ಪುರಾಣ ಹೇಳ್ಕೊಂಡು ನಿಂತ್ಕೊಡ್ಲಿಲ್ಲ. ಬಾ, ಎಲ್ಲಿಗೆ ಬಂದಿದ್ದೀವಿ ಕಮಲಿ? ರೂಮ್ಗ? ಕಮಲಿ, ಸರ್ಪ್ರೈಸ್.
ಕಮಲಿ, ಏನಾಗಿದೆ ನಿಂಗೆ? ಯಾಕನಿಕಾ? ನಾನು ಇಂಥ ಪರಿಸ್ಥಿತಿಯಲ್ಲಿರುವಾಗ ನೀನು ಸೆಲೆಬ್ರೇಟ್ ಮಾಡೋ ಮೂಡಲ್ಲಿದ್ಯಾ? ನೀನು ಎಲ್ಲಿ ಕರ್ಕೊಂಡು ಬಂದು ಏನನ್ನ ತೋರಿಸಿ ಸರ್ಪ್ರೈಸ್ ಅಂತಿದ್ಯಾ ಅಂತನೂ ನನಗೆ ಅರ್ಥ ಆಗ್ತಿಲ್ಲ. ಕ್ಷಮಿಸು ಅನಿಕಾ, ನಿಂಗೆ ನೋಯಿಸ್ಬೇಕು ಅಂತ ನಾನು ಕೇಳಲಿಲ್ಲ. ಸಾರಿ. ನೀನೀಗ ನನ್ನ ರೂಮಲ್ಲಿದ್ಯಾ ಅನಿಕಾ? ಅಲ್ಲ, ನಿನ್ನ ರೂಮ್ ಆಗಿದ್ಯಾ? ಸೊ ವಾಟ್? ನೀನು ಹಳೆ ರೂಮು ಅನಿಕಾ. ನಿನಗೆ ಈ ರೂಮ್ ಅಂದರೆ ಸ್ಯಾನೆ ಇಷ್ಟ ಅಲ್ವಾ? ಇಲ್ಲಿ ಅಜ್ಜಿ ನಾನಿರಲಿ ಅಂತ ಆಸೆ ಪಟ್ಟಿದ್ರು. ಆದರೆ ಈ ರೂಮ್ ಅವಶ್ಯಕತೆ ಈಗ ನಿನಗೆ ಜಾಸ್ತಿ ಐತೆ. ನಿನಗೆ ಈ ರೂಮ್ ಅಂದರೆ ಇಷ್ಟ ಅಲ್ವಾ ಅನಿಕಾ? ಇದ್ರಾಗೆ ಅಟ್ಯಾಚ್ ಬಾತ್ರೂಮ್ ಐತೆ. ನೀನು ಆಚೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ರೂಮ್ ಕೂಡ ದೊಡ್ಡದಾಗೈತೆ. ಯಾಕನಿಕಾ, ನಿಂಗೆ ಇಷ್ಟ ಆಗ್ನಿಲ್ವಾ? ನಾನು ಹೇಗೆ ನಿನಗೆ ಅರ್ಥ ಮಾಡಿಸ್ಲಿ ಕಮಲಿ? ನನ್ನ ಜೀವನನೇ ಮುಗ್ದೋಯ್ತು ಅಂತ ನಾನಿರುವಾಗ ಈ ರೂಮ್ ಇದ್ರೇನು ಬಿಟ್ರೇನು ಕಮಲಿ? ಕಣ್ಣು ಹೋದ್ಮೇಲೆ ಕೂಲಿಂಗ್ ಗ್ಲಾಸ್ ಹಾಕೊಂಡಾಗೆ. ಕಮಲಿ, ಅನಿಕಾ ನೀನು ಕುಂತ್ಕೊಂಡಿರು, ನಾ ಬಂದೆ. ಕಮಲಿ, ಅನಿಕಾ ಎಷ್ಟೇ ನೆಗೆಟಿವ್ ಆಗಿ ಮಾತಾಡಿದ್ರು ನಿನ್ನ ಪಾಸಿಟಿವಿಟಿನ ಬಿಡಬೇಡ. ನೀನು ಸರಿಯಾದ ದಾರಿಲೇ ಹೋಗ್ತಾ ಇದೆಯಾ. ಈ ಥರ ಮೋಟಿವೇಶನ್ ಬೇಕು ಅನಿಕಾಗೆ. ಅವಳಿರೋ ಸಿಚುವೇಶನ್ಗೆ ನೀನೇ ಮೆಡಿಸಿನ್ ಕಮಲಿ. ಉರ್ಮಿಳಾ ಕೈ ಚೆಲ್ಲಿ ಕೂತಿದ್ದಾಳೆ. ಬೇರೆ ಯಾರು ಅನಿಕಾ ಜೊತೆ ನಿನ್ನಷ್ಟು ಕ್ಲೋಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಮಲಿ. ಅನಿಕಾನ ಬೂಸ್ಟ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಬಿಡ್ಬೇಡ ಕಮಲಿ. ನನ್ನ ಬೂಸ್ಟ್ ಮಾಡೋದಕ್ಕೆ ನೀವಿದ್ದೀರಲ್ಲ ಅಪ್ಪಯ್ಯ, ನಂಗೆ ಆಚೆ ಸಾಕು. ಅನಿಕನ್ನ ನಾನು ನೋಡ್ಕೊತೀನಿ. ಗುಡ್ ಕಮಲಿ. ಅತ್ತಮ್ಮ, ನಾನು ಇವ್ರಿಗೆ ಹೆಂಗೆ ಅರ್ಥ ಮಾಡಿಸ್ಲಿ? ನಾನು ಏನೂ ತಪ್ಪು ಮಾಡಿಲ್ಲ. ಬಾಗಿಲು ಹಾಕೊಂಡಿರೋರಿಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಅವ್ರ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತೀಯಾ? ಬಿಟ್ಬಿಡು. ಅತ್ತಮ್ಮ, ಅನಿಕನು ನನಗೆ ಮಗಳಿದ್ದಂಗೆ. ಅವಳಿಗೆ ಒಳ್ಳೇದು ಮಾಡಬೇಕು ಅಂತಾನೆ ಹೋದೆ. ಆದರೆ ಅದಿಂಗೆ ಅವಳ ಭವಿಷ್ಯನೇ ಕಿತ್ಕತ್ತದೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅತ್ಯಮ್ಮ. ಆಗಿರೋದು ಅಪಘಾತ ಗೌರಿ. ಅದಕ್ಕೆ ಅವ್ರು ನಿನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಅಂದರೆ ಅದು ನಿನ್ ತಪ್ಪಲ್ಲ. ನೀನು ಸಹ ಮೊದಲು ಈ ಪಾಪ ಪ್ರಜ್ಞೆಯಿಂದ ಹೊರಗಡೆ ಬಾ. ನಿನ್ ಒಳ್ಳೆ ಗುಣ ನನಗೆ ಗೊತ್ತು. ಕಮಲಿನ ಅನಿಕನ ಒಂದೇ ತಕ್ಕಡಿಲಿಟ್ಟು ನೋಡೋಳು ನೀನು. ಯೋಚನೆ ಮಾಡಬೇಡ. ಇದು ಆದಷ್ಟು ಬೇಗ ಸರಿ ಹೋಗುತ್ತೆ. ಇದನ್ನು ನಾನೇ ಸರಿ ಮಾಡ್ತೀನಿ.